ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ವಸಂತ್ ಅಂತ ಹೇಳ್ಬಿಟ್ಟು. ಮೂಲ ಬಂದು ಗುಳೇದಗುಡ್ಡ. ಈ ವಿಡಿಯೋ ಮಾಡ್ತಾ ಇರೋದು ಯಾರಿಗೆ ದುಡಿಬೇಕನ್ನೋ ಹಸಿವಿದ್ದವರಿಗೆ ಈ ವಿಡಿಯೋ ಮಾಡಿರೋದು. ನಾನು ಒಂದು ಕಂಪ್ನಿ ಬಗ್ಗೆ ಮಾಹಿತಿ ಕೊಡ್ತೀನಿ. ಆ ಕಂಪ್ನಿಯ ಪೂರ ಮಾಹಿತಿ ನಿಮಗೆ ವಿಡಿಯೋದಲ್ಲಿ ಸಿಗುತ್ತೆ. ಈ ವಿಡಿಯೋದಲ್ಲಿ ಅರ್ಥ ಆಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ನೀವು ಕಾಲ್ ಮಾಡಿ ನನಗೆ ಕೇಳ್ಬೋದು, ನಿಮಗೆ ಮಾಹಿತಿ ಕೊಡ್ತೀನಿ. ಕಂಪ್ನಿ ಹೆಸರು ಸ್ನೇಹಿತರೆ, ಕಂಪ್ನಿ ಡಾಕ್ಯುಮೆಂಟ್ಸ್ ಅಂತ ಬಂದಾಗ ಕಂಪ್ನಿಯಲ್ಲಿ ಒಂದು GST ಮಾಡಿಸ್ಕೊಂಡಿದ್ದಾರೆ. GST ಜೊತೆಗೆ ನಿಮಗೆ ಪ್ಯಾನ್ ಕಾರ್ಡು ಮತ್ತು ಟ್ರೇಡ್ ಲೈಸೆನ್ಸ್ ಅಂತ ಇದೆ. ಮುಂದೆ ಫ್ಯೂಚರಲ್ಲಿ ಏನೋ ಒಂದು ಧಕ್ಕೆ ಬರಬಾರ್ದು ಅಂತೇಳಿ ಇಬ್ಬರನ್ನ ಲೀಗಲ್ ಅಡ್ವೈಸರ್ನ ವಕೀಲರನ್ನ ನೇಮಕಾತಿ ಮಾಡಿದ್ದಾರೆ. ಸ್ನೇಹಿತರೆ, ನಮಗಿದು ಒಂದು ಸೇಫ್ಟಿ ಇರೋ ಒಂದು ಸಂಸ್ಥೆ ಅಂತ ನಮಗೆ ಅನಿಸಿದೆ. ನಾನು ಇದ್ರ ಬಗ್ಗೆ ಮಾಹಿತಿ ಸ್ನೇಹಿತರೆ, ಕಂಪ್ನಿ ಹೆಸರು ಬಂದು ನಿಮಗೆ ಗೋಲ್ಡ್ ಲೈನ್ ಹಾಲಿಡೇಸ್ ಆ್ಯಂಡ್ ಟ್ರೇಡರ್ಸ್ ಅಂತ. ಹೆಡ್ ಆಫೀಸ್ ಬಂದು ನಿಮಗೆ ಹೊನ್ನಳ್ಳಿ. MD ಬಂದರು ನಾಗೇಂದ್ರಪ್ಪ ಸರ್ ಅಂತ. ಇಲ್ಲಿ ಒಂದು ರಿಜಿಸ್ಟ್ರೇಷನ್ ಫೀ 2,500 ಇರುತ್ತೆ ಸ್ನೇಹಿತರೆ. 2,500 ಒಂದು ರಿಜಿಸ್ಟ್ರೇಷನ್ ಫೀ ಇರುತ್ತೆ. 2,500ಕ್ಕೆ ನಿಮಗೆ 4 ಮೊಬೈಲ್ ಆ್ಯಂಟಿ ರೇಡಿಯೇಷನ್ ಚಿಪ್ ಕೊಡ್ತಾರೆ. 4 ಮೊಬೈಲ್ ಆ್ಯಂಟಿ ರೇಡಿಯೇಷನ್ ಚಿಪ್ ಕೊಡ್ತಾರೆ. ಇದರಲ್ಲಿ ಮೂಲ ಏನಪ್ಪ ಅಂತಂದರೆ, ಇದರಲ್ಲಿ ಒಂದು ನಾನು ಸದಸ್ಯತ್ವ ತೊಗೊಂಡ್ಮೇಲೆ ದುಡಿಮೆಗೂ ಅರ್ಹತೆ ಆಗಿರ್ತೀನಿ. ಒಂದು 9 ತಿಂಗಳ ನೀವು ಒಂದು ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡಿದ್ರೆ, ಪ್ರಾಪರಾಗಿ ಎಕ್ಸಿಕ್ಯೂಟ್ ಮಾಡಿದ್ರೆ 9 ತಿಂಗಳಲ್ಲಿ 3.5 ಕೋಟಿ ದುಡಿಯೋಕ್ಕೆ ದಾರಿ ಇದೆ ಸ್ನೇಹಿತರೆ. ಹೇಗಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಇಲ್ಲಿ ಫಾರ್ ಎಕ್ಸಾಂಪಲ್ಲು ವಿರಾಟ್ ಕೊಹ್ಲಿ ರಿಜಿಸ್ಟರ್ ಆಗಿದ್ದಾರೆ. RCBನ ಒಂದು ತೋಣನ. ಇಲ್ಲಿ ಒಬ್ಬ ವ್ಯಕ್ತಿ 4 ಜನಕ್ಕೆ ಡೈರೆಕ್ಟ್ ಸ್ಪಾನ್ಸರ್ ಮಾಡ್ಬೋದು ಸ್ನೇಹಿತರೆ. 4 ಜನಕ್ಕೆ ನೀವು ಡೈರೆಕ್ಟ್ ಸ್ಪಾನ್ಸರ್ ಮಾಡ್ಬೋದು. A ಅನ್ನೋ ವ್ಯಕ್ತಿ, B ಅನ್ನೋ ವ್ಯಕ್ತಿ, C ಅನ್ನೋ ವ್ಯಕ್ತಿ, D ಅನ್ನೋ ವ್ಯಕ್ತಿ. ವಿರಾಟ್ ಕೊಹ್ಲಿ ಏನು ಮಾಡಿದ್ದಾರೆ, 4 ಜನಕ್ಕೆ ಅವಕಾಶ ಕೊಟ್ಟಿದ್ದಾರೆ. 5ನೇದರಿಗೆ ಕೊಡೋಕ್ಕಿಲ್ಲ ಸ್ನೇಹಿತರೆ. ಡೈರೆಕ್ಟ್ ಸ್ಪಾನ್ಸರ್ 5ನೇದಕ್ಕೆ ಬರೋದಿಲ್ಲ. ಇನ್ ಕೇಸ್ ಈಗ ನಿಮ್ಮ ಕಡೆ ಒಂದು 500 ಜನ ಇದ್ದಾರಪ್ಪ ನಿಮಗೆ ಪರಿಚಯದವರು, ಆ 4 ಜನನ ನೀವು ಆಯ್ಕೆ ಮಾಡ್ಕೊಂಡ್ಮೇಲೆ ಇನ್ನೊಬ್ಬರು ಬಂದರು ಅಂತಂದರೆ ಎದವರಿಗೋ, B ದವರಿಗೋ, C ದವರಿಗೋ, D ದವರಿಗೆ ಅವ್ರದ್ದು ಸ್ಪಾನ್ಸರ್ ಹಾಕಿ ನೀವು ಮಾಡ್ಬೋದು. ಇದರಿಂದ ಏನಾಗಿದೆ, ಎಲ್ಲರಿಗೂ ದುಡಿಮೆ ಇದೆ ಸ್ನೇಹಿತರೆ. ಇಲ್ಲಿ ಒಂದು ID ಗೆ 500 ರೂಪಾಯಿ ನಿಮಗೆ ಪೇಔಟ್ ಆಗುತ್ತೆ. ಒಂದು 4 ID ಆಗಿರುತ್ತೆ ನಿಮಗೆ. ಟೋಟಲ್ಲು 2,000 ನಿಮಗೆ ಕಂಪನಿ ಪೇಔಟ್ ಮಾಡುತ್ತೆ. ಪ್ರತಿ ಥರ್ಸ್ಡೇಗೊಮ್ಮೆ ಪೇಔಟ್ ಇರುತ್ತೆ ಸ್ನೇಹಿತರೆ. ಪ್ರತಿ ಗುರುವಾರ ಪೇಔಟ್ ಮಧ್ಯಾಹ್ನ 2 ಗಂಟೆ ಒಳಗಡೆ ಡೈರೆಕ್ಟ್ ನಿಮ್ಮ ಅಕೌಂಟಿಗೆ ಬಂದಿರುತ್ತೆ. ಓಕೆನಾ? ಒಬ್ಬ ವ್ಯಕ್ತಿ 4 ಜನಕ್ಕೆ ಅವಕಾಶ ಕೊಡೋದು. ಈ 4 ಜನ ಅವರು ಒಂದು 4 ಜನಕ್ಕೆ ಅವಕಾಶ ಕೊಡೋರನ್ನ ಆಯ್ಕೆ ಮಾಡ್ಕೋಬೇಕು ನೀವು. ಇದರಲ್ಲಿ A ಅನ್ನೋರು ಮತ್ತು B ಅನ್ನೋರು ಮತ್ತು C ಅನ್ನೋರು ಮತ್ತು D ಅನ್ನೋರು. A ಅನ್ನೋರು ಒಂದು 4 ಜನನ ಅವಕಾಶ ಕೊಟ್ಟಿದ್ದಾರೆ, B ಅನ್ನೋರು 4 ಜನಕ್ಕೆ ಅವಕಾಶ ಕೊಟ್ಟಿದ್ದಾರೆ, C ಅನ್ನೋರು 4 ಜನಕ್ಕೆ ಅವಕಾಶ ಕೊಟ್ಟಿದ್ದಾರೆ, D ಅನ್ನೋರು 4 ಜನಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇಲ್ಲಿ ಪರ್ ಐಡಿಗೆ ನೀವು ಹೇಗೆ 4 ಜನಕ್ಕೆ ಅವಕಾಶ ಕೊಟ್ಟಕ್ಕೆ 2,000 ಬಂತು, ಅದೇ ಥರ A ವ್ಯಕ್ತಿಗೆ 2,000, B ವ್ಯಕ್ತಿಗೆ 2,000, C ವ್ಯಕ್ತಿಗೆ 2,000, D ವ್ಯಕ್ತಿಗೆ 2,000 ಪೇಔಟ್ ಆಗಿ. ನೀವು ಯಾಕೆ ನಿಮ್ಮ ಜೂನಿಯರ್ ಇದ್ದಾರೆ ಅಲ್ವಾ, ಇಲ್ಲಿ 4 4 4 ಅಂದಾಗ ನಿಮ್ಗೆ ಟೋಟಲ್ 16 ID ಆಗುತ್ತೆ ಸ್ನೇಹಿತರೆ. ಇಲ್ಲೂ ಪರ್ ಐಡಿಗೆ 500 ರೂಪಾಯಿ. ಟೋಟಲ್ 16 ID, 500 ಇಂಟು 16, 8,000 ಪೇಔಟ್ ಆಗುತ್ತೆ ಸ್ನೇಹಿತರೆ ನಿಮಗೆ. ಯಾರಿಗೆ? ವಿರಾಟ್ ಕೊಹ್ಲಿ ಅನ್ನೋರಿಗೆ 8,000 ಪೇಔಟ್ ಆಗುತ್ತೆ. ಇದ್ರ ಜೊತೆಗೆ ಕಂಪ್ನಿ ಏನು ಮಾಡಿದ್ದಾರೆ, ಕಂಪ್ನಿ ಒಂದು ಪ್ರೀಮಿಯಂ ಬ್ಲ್ಯಾಂಕೆಟ್, ಬ್ಲ್ಯಾಂಕೆಟ್
ಗಿಫ್ಟಾಗಿ ಕೊಡ್ತಾ ಇದ್ದಾರೆ. ಉತ್ಪನ್ನ ಚೆನ್ನಾಗಿದೆ. ಅವ್ರು ಹೇಳ್ತಾ ಇರೋದು ಒಂದು ಪ್ರೀಮಿಯಂ ಬ್ಲ್ಯಾಂಕೆಟ್ 5 ಸ್ಟಾರ್ ಹೋಟೆಲಲ್ಲಿ ಯೂಸ್ ಮಾಡೋದು ಒಂದು ಬ್ಲ್ಯಾಂಕೆಟನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಈ ಉತ್ಪನ್ನ ನಿಮಗೆ ಗಿಫ್ಟಾಗಿ ಬರುತ್ತೆ ಈ 16 ಜನರ ಟೀಮ್ ಆದಾಗ. ನೀವು ಮಾಡಿರೋದು 4 ಜನ, ಬಟ್ ಆ 4 ಜನಕ್ಕೆ ಅವಕಾಶ ಕೊಟ್ಟಾಗ ನಿಮ್ಮದು 16 ಆಯಿತು. ಈ 16 ಆದಾಗ ನಿಮ್ಗೆ ಬ್ಲ್ಯಾಂಕೆಟ್ಟು ಗಿಫ್ಟಾಗಿ ಕಂಪ್ನಿಯವ್ರು ಕೊಡ್ತಾರೆ. ಇಲ್ಲಿ 4ರದ್ದು ಮಲ್ಟಿಪಲ್ ಆಗುತ್ತೆ ಸ್ನೇಹಿತರೆ. ಈ 4 ಜನನೂ ಒಬ್ಬೊಬ್ಬರು 4 ಕೊಟ್ಟಾಗ 16 ಆಯಿತು, 16 ಆಯಿತು, 16 ಆಯಿತು, 16 ಆಯಿತು. 4 ಜನ 4 ಕೊಟ್ಟಾಗ 4 16 ಆಯಿತು. ಇದು ಇಲ್ಲಿಂದ ನಿಮಗೆ ಪರ್ ಐಡಿಗೆ 100 ರೂಪೀಸ್ ಬರುತ್ತೆ. 16 4 64, 64 × 100 ಅಂದರೆ 6400 ರೂಪಾಯಿ ನಿಮಗೆ ಪೇವಟ್ ಆಗುತ್ತೆ. ಇವರಿಗೆ 4 ಜನಕ್ಕೆ ಏನಾಗುತ್ತೆ 8,000 ನಿಮಗೆ ಹೇಗೆ ಬಂದಿದೆ ಬ್ಲ್ಯಾಂಕೆಟು ವಿತ್ 8,000 ಪೇವಟ್ ಆಗುತ್ತೆ ಸ್ನೇಹಿತರೆ. ಈ ಕ್ರೈಟೇರಿಯಾ ಯಾರು ಪಾಸ್ ಮಾಡ್ತೀರಿ ಅವರಿಗೆ ಗೋವಾ ಟ್ರಿಪ್ ಇದೆ ಸ್ನೇಹಿತರೆ. 2 ಡೇಸು 5 ಸ್ಟಾರ್ ಹೋಟೆಲ್. 2 ಡೇಸು 5 ಸ್ಟಾರ್ ಹೋಟೆಲಲ್ಲಿ ಒಂದು ನೀವು ಎಂಜಾಯ್ ಮಾಡ್ಬೋದು. ಗೋವಾ ಟ್ರಿಪ್ ಇಟ್ಟಿದ್ದಾರೆ, ಸರಿನಾ. ಇಲ್ಲಿ ಏನಪ್ಪ ಅಂತಂದರೆ 4ರದ್ದು ಮಲ್ಟಿಪಲ್ ಆಗುತ್ತೆ. ಇದು ಡೈರೆಕ್ಟ್ ಸ್ಪಾನ್ಸರ್, ಇದು ಫಸ್ಟ್ ಲೆವೆಲ್, ಇದು ಸೆಕೆಂಡ್ ಲೆವೆಲ್. ಇದೇ ಥರ 8 ಲೆವೆಲಲ್ಲಿ ನಿಮ್ಮ ಒಂದು ಜನ್ರೇಷನ್ ಇದೆ ಸ್ನೇಹಿತರೆ. ಆ 8 ಲೆವೆಲ್ಲು ನೀವು ಅಚೀವ್ ಆದರೆ ನಿಮ್ಮ ಅಕೌಂಟಲ್ಲಿ 3.5 ಕೋಟಿ ಇರುತ್ತೆ ಟೋಟಲ್ ಆಗಿ. ಇದು 2ನೇ ಜನ್ರೇಷನ್ ಆಗುತ್ತೆ, 2ನೇ ಲೆವೆಲ್ ಆಗುತ್ತೆ. ಈಗ 3rd ಲೆವೆಲ್ಲು ಈ 16 ಜನನು ಒಬ್ಬೊಬ್ರು 4 ಕೊಟ್ಟಾಗ 14 64 ಅಂತ ಆಗುತ್ತೆ. 64, 64, 64. ಸೆಕೆಂಡ್ ಜನ್ರೇಷನಿಂದ ಅಪ್ ಟು 8 ಜನರೇಷನ್ ತನಕ ಪರ್ ಐಡಿಗೆ 100 ರೂಪೀಸ್ ಬರುತ್ತೆ ಸ್ನೇಹಿತರೆ. ಈಗಿದು 3rd ಜನ್ರೇಷನ್ ಆಗುತ್ತೆ. ಪರ್ ಐಡಿ 100, 64 × 4 ಅಂದರೆ 256 ಕಸ್ಟಮರ್ ಆಗ್ತಾರೆ ಸ್ನೇಹಿತರೆ. ಪರ್ ಐಡಿಗೆ 100 ರೂಪಾಯಿ ಅಂತಂದರೆ ನಿಮಗೆ ಟೋಟಲ್ ಪೇಔಟ್ ಆಗೋದು 25,600 ರೂಪಾಯಿ ಪೇಔಟ್ ಆಗುತ್ತೆ ಸ್ನೇಹಿತರೆ. 26,500 ರೂಪಾಯಿ ಪೇಔಟ್ ಆಗುತ್ತೆ. ಈ 64 ಜನನು ಒಬ್ಬೊಬ್ರು 4ನ್ನ ರೆಕಮೆಂಡ್ ಮಾಡಿದಾಗ 4th ಲೆವೆಲಲ್ಲಿ 256, 256, 256, 256 ಇದು 4th ಜನ್ರೇಷನ್ನು. ಇಲ್ಲಿ ಪರ್ ಐಡಿಗೆ 100 ರೂಪೀಸು. 256 × 4 ಅಂತಂದಾಗ 1024 ಕಸ್ಟಮರ್ ಆಗ್ತಾರೆ ಸ್ನೇಹಿತರೆ. ಪರ್ ಐಡಿ 100 ರೂಪೀಸ್ ಜನ್ರೇಟ್ ಆದಾಗ ನಿಮಗೆ 1,02,400 ರೂಪಾಯಿ ಪೇಔಟ್ ಆಗುತ್ತೆ ಸ್ನೇಹಿತರೆ. ಯಾರಿಗೆ? ವಿರಾಟ್ ಅನ್ನೋರಿಗೆ. ಒಬ್ಬೊಬ್ಬರು ಇಲ್ಲಿ 4ನ್ನ ರೆಕಮೆಂಡ್ ಮಾಡೋ ಅವರ ಕಾರ್ಯನ ಅವ್ರು ಮಾಡಿದ್ರೆ ಸಾಕು ಸ್ನೇಹಿತರೆ. ಆಟೋಮೆಟಿಕ್ಕಾಗಿ ನಿಮಗೆ ಇಲ್ಲಿ ಏನಾಗುತ್ತೆ ಒಂದು ಇನ್ಕಮ್ ಜನ್ರೇಟ್ ಆಗುತ್ತೆ ಸ್ನೇಹಿತರೆ. ಈಗ 5ನೇ ಲೆವೆಲ್ ನೋಡೋಣ ನಾವು. 5th ಲೆವೆಲಿಗೆ 256 ಜನ ಇಂಟು 4 ಮಾಡಿದಾಗ 1024, 1024, 1024, 1024 ಪರ್ ಐಡಿಗೆ ಇಲ್ಲೂ 100. 1024 × 4 ಆದಾಗ ನಿಮಗೆ 4,096 ಕಸ್ಟಮರ್ ಆಗ್ತಾರೆ. 100ಅನ್ನು ನಾವು ಗುಣಿಸಿದಾಗ ನಿಮಗೆ 4,09,600 ರೂಪಾಯಿ ಪೇಔಟ್ ಆಗುತ್ತೆ ಸ್ನೇಹಿತರೆ ವಿರಾಟ್ ಅನ್ನೋರಿಗೆ. ಜಸ್ಟ್ ಅವರವರು ಒಂದು 4ನ್ನ ರೆಕಮೆಂಡ್ ಮಾಡಿದಾಗ ಎಲ್ಲರಿಗೂ ದುಡಿಮೆ ಆಗುತ್ತೆ ಸ್ನೇಹಿತರೆ. ಇಲ್ಲಿ 6ನೇ ಸ್ಟೇಜಿಗೆ ಬಂದಾಗ 6th ಲೆವೆಲಿಗೆ ಬಂದಾಗ 1024 × 4 ಅಂತಂದರೆ 4,096, 4,096, 4,096, 4,096. ಇಲ್ಲಿ ಪರ್ ಐಡಿ 100. ಈ 4,096 × 100 ಅಂತಂದರೆ 16,384 ಕಸ್ಟಮರ್ ಆಗ್ತಾರೆ ಸ್ನೇಹಿತರೆ. ಇಂಟು 100 ರೂಪೀಸ್ ನೀವು ಕೌಂಟ್ ಮಾಡಿದಾಗ
ಇಲ್ಲಿ 4 ಲಕ್ಷ ಇದ್ದರೆ ಇಲ್ಲಿ 16 ಲಕ್ಷಕ್ಕೆ ಜಂಪ್ ಆಗ್ತೀರಿ ಸ್ನೇಹಿತರೆ. 16,38,400 ರೂಪಾಯಿ ಪೇಔಟ್ ಆಗುತ್ತೆ ನಿಮಗೆ. ಇಲ್ಲಿ ನಿಮ್ದು ಏನಿಲ್ಲ ಸ್ನೇಹಿತರೆ, ಬರೀ ಸಪೋರ್ಟಿಂಗ್ ಸಿಸ್ಟಮ್ ಇದೆ. 7th ಜನರೇಷನ್ ನೋಡಿದಾಗ ಈ 4,096 ಇಂಟು 4 ಮಾಡಿದಾಗ ನಿಮಗೆ 16,384 16,384 16,384 16,384 ಅಂದರೆ ಈ 4,096 ಜನ ಒಬ್ಬೊಬ್ಬರು 4 ಕೊಟ್ಟಾಗ 16,384 ಕಸ್ಟಮರ್ ಆದರು. ಇಲ್ಲಿ ಇಂಟು 4 ಮಾಡಿದಾಗ ಪರ್ ಐ ಡಿ 100 16,384 ಇಂಟು 4 ಅಂತಂದರೆ 65,536 ಕಸ್ಟಮರ್ ಆಗ್ತಾರೆ ಸ್ನೇಹಿತರೆ. ಟೋಟಲ್ ನೀವು ಕೌಂಟ್ ಆದಾಗ 65,53,600 ರೂಪಾಯಿ ಪೇಔಟ್ ಆಗುತ್ತೆ ಸ್ನೇಹಿತರೆ. 16 ಲಕ್ಷದಿಂದ 65,000ಕ್ಕೆ ಡಂಪ್ ಆಗಿ ಒಬ್ಬೊಬ್ಬರು 4 ಕೊಟ್ಟಾಗ ಈ ವ್ಯಕ್ತಿ ಒಬ್ಬೊಬ್ಬರು 4 ಇರೋದು ಪ್ರತಿಯೊಬ್ಬ ವ್ಯಕ್ತಿನೂ. ಅದಕ್ಕೆ ಹೇಳೋದು, ನೀವು ಆಯ್ಕೆ ಮಾಡ್ಕೋಬೇಕಾದ್ರೆ 4 ಜನ ಹುಲಿ ಅಂತ ಕ್ಯಾಂಡಿಡೇಟನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಲಾಸ್ಟ್ ಸ್ಟೇಜ್ ಸ್ನೇಹಿತರೆ, 8ನೇ ಜನ್ರೇಷನಲ್ಲಿ ನಿಮಗೆ ಈ 16,384 ಇಂಟು 4 ಮಾಡಿದಾಗ 65,536 ಕಸ್ಟಮರ್ ಆಗ್ತಾರೆ. 65,536 65,536 65,536 ಪರ್ ಐ ಡಿಗೆ 100 ರೂಪೀಸು. 65,536 ಇಂಟು 4 ಮಾಡಿದಾಗ 2,62,144 ಕಸ್ಟಮರ್ ಆಗ್ತಾರೆ ಸ್ನೇಹಿತರೆ ಒಂದೇ ಸತ. ಇಂಟು 100 ಕೌಂಟ್ ಮಾಡಿದಾಗ ನಮಗೆ 2,62 ಲಕ್ಷ ಪೇಔಟ್ ಆಗಿರುತ್ತೆ. ಇದೆಲ್ಲ ಕೌಂಟ್ ಮಾಡಿದಾಗ ನಿಮಗೆ 3.5 ಕೋಟಿ ಪೇಔಟ್ ಆಗಿರುತ್ತೆ ಸ್ನೇಹಿತರೆ, ಬರೀ 8 ಜನ್ರೇಷನಲ್ಲಿ. ಓಕೆ, ಇದರಲ್ಲಿ ಒಂದು ಟ್ರಿಕ್ಸ್ ಕೊಡ್ತೀನಿ ಸ್ನೇಹಿತರೆ. ನಾನು ಎಲ್ಲರೂ ವಾರಕ್ಕೊಂದು ಐ ಡಿ ವಾರಕ್ಕೊಂದು ಲಾಗಿನ್ ಮಾಡಿದ್ರು ನಿಮ್ಮದು 8ರಿಂದ 9 ತಿಂಗಳಲ್ಲಿ ಜನ್ರೇಷನ್ ಕಂಪ್ಲೀಟ್ ಆಗುತ್ತೆ. ಆ ವ್ಯವಸ್ಥೆ ಮಾಡಿದ್ದಾರೆ ಕಂಪ್ನಿಯವರು. ಹೇಗಪ್ಪ ಅದು ಅಂತಂತಂದರೆ, ಒಬ್ಬ ವ್ಯಕ್ತಿ ವಾರಕ್ಕೊಂದು ನೋಡ್ರಿ, ವಾರಕ್ಕೊಂದು ಐ ಡಿ ಮಾಡಿದರೆ 1 ಮಂತಲ್ಲಿ 4 ಐ ಡಿ ಆಯಿತು ಸ್ನೇಹಿತರೆ. ಅಂದರೆ ಅವರ ಒಂದು ಡೈರೆಕ್ಟ್ ಸ್ಪಾನ್ಸರು 1 ತಿಂಗಳಿಗೆ, ವಾರಕ್ಕೊಂದು ಇಟ್ಕೊಂಡ್ರೆ 1 ತಿಂಗಳಿಗೆ ಆಯಿತು. ಈಗ ವಿರಾಟ್ ಅನ್ನೋರು 1 ತಿಂಗಳಲ್ಲಿ 4 ಐ ಡಿ ಮಾಡಿದ್ದಾರೆ. ಅದೇ ಥರ ಎ ಅನ್ನೋರು ನೆಕ್ಸ್ಟ್ ತಿಂಗಳಲ್ಲಿ ಅವರು ವಾರಕ್ಕೊಂದು ಮಾಡಿದ್ರೆ ತಿಂಗಳಿಗೆ ಅವ್ರದ್ದು 4 ಆಯಿತು, ಬಿ ಅನ್ನೋರ್ದು 4 ಆಯಿತು, ಸಿ ಅನ್ನೋರ್ದು 4 ಆಯಿತು, ಡಿ ಅನ್ನೋರ್ದು 4 ಆಯಿತು. 2ನೇ ತಿಂಗಳಲ್ಲಿ ನಿಮಗೆ ಟೋಟಲ್ ಈ 4 ಜನದ ಕೌಂಟ್ ಆಗೋದು ನಿಮಗೆ 16 ಐ ಡಿ ಕೌಂಟ್ ಆಗುತ್ತೆ ಸ್ನೇಹಿತರೆ ನಿಮಗೆ. ಬಟ್ ಇಲ್ಲಿ ಎ ಅನ್ನೋನು ಅವನು ವಾರಕ್ಕೊಂದು ಮಾಡಿದ್ದಾನೆ, ಬಿ ಅನ್ನೋನು ವಾರಕ್ಕೊಂದು ಮಾಡಿದ್ದಾನೆ, ಸಿ ಅನ್ನೋನು ವಾರಕ್ಕೊಂದು ಮಾಡಿದ್ದಾನೆ, ಡಿ ಅನ್ನೋದು ವಾರಕ್ಕೆ ಮಾಡಿದ್ದಾರೆ. ಬಟ್ 1 ತಿಂಗಳಲ್ಲಿ ಒಬ್ಬೊಬ್ಬ ವ್ಯಕ್ತಿ 4 ತಂದಿದ್ದಾನೆ. ಬಟ್ ನಿಮಗೆ ಈ 4ದು ಕೌಂಟ್ ಆಗೋದ್ರಿಂದ ನಿಮಗೆ 16 ಐ ಡಿ ಕೌಂಟ್ ಆಗುತ್ತೆ. 2ನೇ ತಿಂಗಳಲ್ಲಿ ಈ ಜನ್ರೇಷನ್ ಕಂಪ್ಲೀಟ್ ಆಯಿತು ಸ್ನೇಹಿತರೆ. 8,000 ಜೊತೆಗೆ ಬ್ಲ್ಯಾಂಕೆಟ್ಟು ಬಂತು. ಅದೇ ಥರ ನಿಮಗೆ ಈ 4 ಜನನು ಒಬ್ಬೊಬ್ಬರು ವೀಕಿಗೊಂತ ಮಂತ್ಲಿ 4 ತಂದಾಗ ಈ 4 ಜನ 16 ಅಡಿಗೆ 3ನೇ ತಿಂಗಳಿಗೆ 64 ಐಡಿ ಆಗುತ್ತೆ ಸ್ನೇಹಿತರೆ. ಎಲ್ಲರೂ ಬಂದವರಿಗೆ ವಾರಕ್ಕೊಂದು ತಗೊಂಬಾಪ, ವಾರಕ್ಕೊಂದು ಲಾಗಿನ್ ಮಾಡಿ 8 ತಿಂಗಳಿಗೆ ಒಂದು ಎಕ್ಸಿಕ್ಯೂಟ್ ಪ್ರಾಪರಾಗಿ ತಿಳ್ಕೊಂಡು ಮಾಹಿತಿ ತಿಳ್ಕೊಂಡು ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ರೆ 8 ತಿಂಗಳಲ್ಲಿ 3.5 ಕೋಟಿ ದುಡಿಬೋದು ಸ್ನೇಹಿತರೆ. ಈ ಅವಕಾಶ ನಾನು ಎಲ್ಲೂ ಕೇಳಿಲ್ಲ. ಬಟ್ ಎಲ್ಲ ಕಂಪ್ನಿಯಲ್ಲಿ ಏನಿದೆ, ಮ್ಯಾಚಿಂಗ್ ಇದೆ ಸ್ನೇಹಿತರೆ. ಇಲ್ಲೊಂದು ಒಬ್ಬ ಜಾಯ್ನ್ ಆದ ಅಂತಂದರೆ ಎ ಭಾಗ, ಬಿ ಭಾಗ, ರೈಟು, ಲೆಫ್ಟು, ಇಲ್ಲಿ ಒಂದು 10 ಲಕ್ಷ ಬಿ ವಿ ಇರುತ್ತೆ ಅಂತ ಅಂದ್ಕೊಳ್ಳಿ ಸ್ನೇಹಿತರೆ. ಯಾವಾಗ ಇಲ್ಲಿ ಮ್ಯಾಚ್ ಮಾಡ್ಕೊತಾರೆ ಅವಾಗ ಇಲ್ಲಿ ಪೇಔಟ್ ಆಗುತ್ತೆ ಅವರಿಗೆ. ಈ ಥರ ಸಿಸ್ಟಮಲ್ಲಿ ತುಂಬ ಕಂಪ್ನಿಗಳಿದ್ದಾವೆ ಸ್ನೇಹಿತರೆ. ತುಂಬ ನಾವು ನೋಡಿದ್ದೀವಿ. ಅಲ್ಲಿ ಅಸೋಸಿಯೇಟ್ಗಳು ತುಂಬ ಸಫರ್ ಆಗಿದ್ದಾರೆ, ಲೀಡರ್ಸ್ ಸಫರ್ ಆಗಿದ್ದಾರೆ. ಯಾಕಂದರೆ ದುಡಿಮೆ ಇಲ್ಲದೆ ತುಂಬ ನೆಗೆಟಿವ್ ಆಗಿದ್ದಾರೆ ಸ್ನೇಹಿತರೆ ಈ ಇಂಡಸ್ಟ್ರಿಯಲ್ಲಿ. ಬಟ್ ಈ ಇಂಡಸ್ಟ್ರಿ ಹೇಗಿದೆ ಅಂತಂದರೆ, ಈ ಕಸ್ಟಮರಲ್ಲಿ ಯಾರೇ ಒಂದು ರಿಜಿಸ್ಟರ್ ಆದ್ರೂ ನಿಮಗೆ ಪೇಔಟ್ ಆಗುತ್ತೆ.
ಓಕೆ. ಇದನ್ನ ಹೆಚ್ಚಿನ ಮಾಹಿತಿಗಾಗಿ ನೀವೇನು ಮಾಡಬೇಕು ಅಂದರೆ ನನ್ನ ಒಂದು ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ನೀವು ಕಾಂಟ್ಯಾಕ್ಟ್ ಮಾಡಿ ಇದ್ರ ಬಗ್ಗೆ ಕ್ಲಾರಿಟಿ ತೊಗೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.